ನಮಸ್ತೆ. ನಾವು ಎರಡು ರೀತಿಯ ಯೋಚನೆ ಮಾಡ್ತೇವೆ. ಒಂದು ಎಮೋಷ್ನಲ್ ಆಗಿ, ಇನ್ನೊಂದು ಪ್ರಾಕ್ಟಿಕಲ್ ಆಗಿ. ಪ್ರತಿಯೊಬ್ಬ ಮನುಷ್ಯನು ಸಹ ಅಷ್ಟೇ. ಒಬ್ಬ ಎಮೋಷ್ನಲ್ ಆಗಿ ಡಿಸಿಷನನ್ನು ತಗೋತಾರೆ, ಇನ್ನೊಬ್ಬರು ಪ್ರಾಕ್ಟಿಕಲ್ ಆಗಿ ಡಿಸಿಷನನ್ನು ತಗೋತಾರೆ. ಒಂದು ವಿಷಯವನ್ನು ಒಬ್ಬರು ಎಮೋಷ್ನಲ್ ಆಗಿ ನೋಡಿದ್ರೆ ಇನ್ನೊಬ್ಬರು ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ. ಹೇಗೆ ಇದು ನಮ್ಮ ದೇಹದಲ್ಲಿ ಅರ್ಧನಾರೀಶ್ವರ ತತ್ವ ಅಂತ ಹೇಳ್ತೀವಿ ನಾವು. ನಮ್ಮ ಬಲಭಾಗ ಶಿವನ ಒಂದು ಸಾನ್ನಿಧ್ಯವನ್ನು ಹೊಂದಿದ್ದರೆ ನಮ್ಮ ಎಡಭಾಗ ದೇವಿಯ ಒಂದು ಸಾನ್ನಿಧ್ಯವನ್ನು ಹೊಂದಿರ್ತದೆ. ಯಾರಿಗೆ ಬಲಭಾಗದ ಒಂದು ವಿಷಯ ಸ್ಟ್ರಾಂಗ್ ಇರ್ತವೋ ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಯಾರಿಗೆ ಎಡಭಾಗದ ಒಂದು ಶಕ್ತಿ ಜಾಸ್ತಿ ಇರ್ತದೋ ಅವರು ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾರೆ. ಸ್ತ್ರೀ ಅಂದರೆ ಒಂದು ಎಮೋಷ್ನಲ್, ಚಂದ್ರನನ್ನು ಹೋಲಿಸ್ತೀವಿ ನಾವು, ಅದಕ್ಕೋಸ್ಕರ ಈ ರೀತಿ. ಹಾಗೆ ನಮ್ಮ ಜಾತಕದಲ್ಲಿ ಚಂದ್ರನ ಪ್ಲೇಸ್ಮೆಂಟ್ ಮೇಲೂ ಅವರು ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾರಾ ಅಥವಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರಾ ಅಂತ ಹೇಳಬೇಕಾದ್ರೆ ನೋಡ್ಬೋದು. ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಚಂದ್ರ ಜಾತಕದ ಕೇಂದ್ರದಲ್ಲಿ ಅಥವಾ ತ್ರಿಕೋಣದಲ್ಲಿ ಬಂದ ಅಂತ ಆದರೆ ಅವರ ಮೇಲೆ ಚಂದ್ರನ ಒಂದು ಇಫೆಕ್ಟು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವರು ಎಮೋಷ್ನಲ್ ಆಗಿ ಯೋಚನೆ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದ್ದಿರ್ತದೆ. ಈಗ ನಮ್ಮ ದೇಹದಲ್ಲಿ ಒಂದು ಕಡೆ ಶಿವನ ಸಾನ್ನಿಧ್ಯ, ಇನ್ನೊಂದು ಕಡೆ ಶಕ್ತಿಯ ಸಾನ್ನಿಧ್ಯ, ಅಂದರೆ ಎಮೋಷ್ನಲ್ ಮತ್ತು ಪ್ರಾಕ್ಟಿಕಲ್ ಎರಡೂ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ ಅಂತ ಆದರೆ ಒಂದು ಚಿಕ್ಕ ಟ್ರಿಕ್ಸ್. ಈಗ ನೀವು ಚಪ್ಪಲಿಯನ್ನು ಹಾಕ್ತೀರಿ, ಎರಡು ಚಪ್ಪಲಿಯಲ್ಲಿ ಯಾವ ಚಪ್ಪಲಿ ಹೆಚ್ಚಿಗೆ ಸವಿತಾ ಇದೆ ಅಂತ ನೋಡಿ. ಹೆಚ್ಚಿಗೆ ಅಂದರೆ ಒಂದು ಚಪ್ಪಲಿಗಿಂತ ಒಂದು ಚಪ್ಪಲಿ ಸ್ವಲ್ಪ ಜಾಸ್ತಿ ಸವದಿರುತ್ತೆ. ಆ ಚಪ್ಪಲಿ ಒಂದು ವೇಳೆ ನಿಮ್ಮದು ಬಲಗಾಲಿಂದ ಆದರೆ ನೀವು ಪ್ರಾಕ್ಟಿಕಲ್, ಎಡಗಾಲಿಂದ ಆದರೆ ನೀವು ಎಮೋಷ್ನಲ್. ಸಿಂಪಲ್ ವಿಷಯ. ಅದೇ ರೀತಿ ಕಿವಿ, ನಮ್ಮ ಕಿವಿ ಒಂದೇ ಸೈಜ್ ಇರೋದಿಲ್ಲ. ಒಂದು ಚಿಕ್ಕ ನೂಲೆಳೆಯಷ್ಟು ಚೇಂಜಸ್ ಇದ್ದಿರ್ತದೆ. ಯಾವಾಗ ನಿಮ್ಮದು ಬಲಗಿವಿ ಜಾಸ್ತಿ ಸ್ವಲ್ಪ ದೊಡ್ಡದಿದೆ ಅಂತ ಅನ್ನಿಸ್ತದೋ ಆವಾಗ ನೀವು ಪ್ರಾಕ್ಟಿಕಲ್ ಇರ್ತೀರಿ. ಯಾವಾಗ ನಿಮ್ಮ ಎಡಗಿವಿ ಸ್ವಲ್ಪ ದೊಡ್ಡದಿದೆ ಅನ್ನಿಸ್ತದೋ ಆವಾಗ ನೀವು ಎಮೋಷ್ನಲ್ ಆಗಿರ್ತೀರಿ. ಸೊ ನೀವು ಒಂದ್ಸಲ ನೋಡ್ಕೊಳ್ಳಿ, ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ತೊಗೋತಿದ್ದೀರಾ ಅಥವಾ ಎಮೋಷ್ನಲ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ತೊಗೋತಿದ್ದೀರಾ ಅಂತ ಹೇಳಿ. ಇದೊಂದು ಸಣ್ಣ ಟ್ರಿಕ್ಕು. ನೀವು ಎಮೋಷ್ನಲ್ ಆಗಿ ವರ್ಕ್ ಮಾಡ್ತೀರಾ ಅಥವಾ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ತೀರಾ ಅಂತ ಹೇಳೋದಕ್ಕೋಸ್ಕರ ಅಷ್ಟೇ. ನಮಸ್ಕಾರ.